Hello everyone, greetings from English Sahayaka. In today's class, we are going to learn about usage of question words in English. ಇಂಗ್ಲಿಷ್ನಲ್ಲಿ ಪ್ರಶ್ನೆ ಪದಗಳ ಬಳಕೆ. ಸೊ ಪ್ರಶ್ನೆ ಪದಗಳು ಅಂದರೆ ಯಾವುವು? ನಾವು ಏನು, ಏಕೆ, ಯಾವುದು, ಎಲ್ಲಿ, ಯಾರು, ಯಾರಿಗೆ, ಯಾವಾಗ, ಹೇಗೆ ಅಂತ ಎಲ್ಲ ಕೇಳ್ತೀವಿ. ಇವೆಲ್ಲ ಪ್ರಶ್ನೆ ಪದಗಳು. ಓಕೆ, ಸೊ ಇಂಗ್ಲಿಷಲ್ಲಿ ಈಗ ನಾವು ಏನು ಅಂತ ಹೇಳುವಾಗ ನಾವು ವಾಟ್ ಎಂಬ ಪದವನ್ನು ಬಳಸ್ತೀವಿ. ವಾಟ್, ಏಕೆ, ವೈ, ಯಾವುದು, ವಿಚ್, ಎಲ್ಲಿ, ವೇರ್, ಯಾರು, ಹೂ, ಯಾರಿಗೆ, ಹೂಮ್, ಯಾವಾಗ, ವೆನ್, ಹೇಗೆ, ಹೌ. ಓಕೆ, ಸೊ ಈ ಪದಗಳು ಇಂಗ್ಲಿಷ್ನಲ್ಲಿ ಅತ್ಯಗತ್ಯ ಪ್ರಶ್ನಾರ್ಥಕ ಪದಗಳು ಅಂತ ಹೇಳ್ಬೋದು. ಅವುಗಳನ್ನು ನಾವು ಸಾಮಾನ್ಯವಾಗಿ ಹೇಗೆ ಬಳಸ್ತೀವಿ ಎಂಬುದನ್ನು ನಾವು ಇವಾಗ ಕಲಿಯೋಣ. ಸೊ ಇಲ್ಲಿ ಮೊದಲನೇದು ವಾಟ್ ಅಂದರೆ ಏನು. ಸೊ ನಾವು ಇದನ್ನ ಹೇಗೆ ಬಳಸ್ತೀವಿ, ಎಲ್ಲಿ ಇದನ್ನ ಬಳಕೆ ಆಗುತ್ತೆ ಅಂದರೆ ವಸ್ತುಗಳು ಅಥವಾ ಕ್ರಿಯೆಗಳ ಬಗ್ಗೆ ಕೇಳಲು ಇದನ್ನ ನಾವು ಬಳಸ್ತೀವಿ ವಾಟ್ ಪದ. ಓಕೆ, ವಾಟ್ ಇಸ್ ಯೋರ್ ನೇಮ್, ನಿನ್ನ ಹೆಸರೇನು. ವಾಟ್ ಟೈಮ್ ಇಸ್ ದ ಮೀಟಿಂಗ್, ಸಭೆ ಎಷ್ಟು ಗಂಟೆಗೆ ಅಂತ ಹೇಳ್ತೀವಿ ಅಲ್ಲ, ಅವಾಗ ವಾಟ್ ಟೈಮ್ ಇಸ್ ದ ಮೀಟಿಂಗ್ ಅಂತ ಹೇಳ್ತೀವಿ. ವಾಟ್ ಯು ವಾಂಟ್ ಫಾರ್ ಡಿನ್ನರ್, ಊಟಕ್ಕೆ ಏನು ಬೇಕು ಅಂತ ಕೇಳ್ತೀವಿ. ಆಮೇಲೆ ವಾಟ್ ಈಸ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್ ಇನ್ ಸ್ಕೂಲ್, ಶಾಲೆಯಲ್ಲಿ ನಿಮ್ಮ ನೆಚ್ಚಿನ ವಿಷಯ ಯಾವುದು ಅಂತ ಕೇಳುವಾಗ ನಾವು ವಾಟ್ ಈಸ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್ ಇನ್ ಸ್ಕೂಲ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ವಾಟ್ ಅಂದರೆ ಏನು.